IPL 2026 ಅಲ್ಲಿ RCB ಟೀಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಬೌಲರ್ ಅದು ಜಾಶೋ ಹೆಜಲ್ವುಡ್. ಇವರು ಎಷ್ಟು ಇಂಪಾರ್ಟೆಂಟ್ ಅಂತಪ್ಪ ಅಂದ್ರೆ ಇದು RCB ಫ್ಯಾನ್ಸ್ಗೆ ಅಷ್ಟೆಲ್ಲ ಪ್ರತಿಯೊಬ್ಬ RCBಯ ಹೆಡರ್ಸ್ಗೆ RCB ಫ್ಯಾನ್ಸ್ಗಿಂತ ಬರೋಬ್ಬರಿ ಗೊತ್ತು ಅಂತ ಒಂದು ಕ್ಯಾಲಿಬರ್ ಇರುವಂತ ಪ್ಲೇಯರು. ಇವರ ಅಪ್ಡೇಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಅಷ್ಟೆಲ್ಲ ಪ್ರತಿಯೊಬ್ಬ RCBಯ ಹೆಡರ್ಸ್ಗೆ ಬೇಕು. ಆದ್ರೆ ಈಗ ಸದ್ಯ ಬಂದಿರುವಂತಹ ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಆಕ್ಚುಲಿ ಆ ಒಂದು T20 ವರ್ಲ್ಡ್ ಕಪ್ ಆದ್ಮೇಲೆ ಆಸ್ಟ್ರೇಲಿಯಾದ ಸೆಲೆಕ್ಟರ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ಹೆಜಲ್ವುಡ್ ಫಿಟ್ ಆಗ್ತಾರೆ, IPL 2026 ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ರು. ಈಗ ಸ್ಟಾರ್ಟ್ ಆಗ್ತದೆ ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ IPL 2026 ಸಮೀಪ ಬರ್ತಿದೆ. ಸಾಕಷ್ಟು RCB ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವಶನ್, ಬ್ರದರ್ ಇಷ್ಟಕ್ಕೆ ಹೆಜಲ್ವುಡ್ ಅವರ ಅಪ್ಡೇಟ್ ಏನು, ಇಷ್ಟಕ್ಕೆ ಅವರು ಫಿಟ್ ಇದ್ದಾರಾ, ಯಾವಾಗ RCB ಕ್ಯಾಂಪ್ಗೆ ಜಾಯ್ನ್ ಆಗ್ತಾರೆ? ಈಗ ಆಲ್ಮೋಸ್ಟ್ ಎಲ್ಲಾ ಮೆಜಾರಿಟಿ ಆಫ್ ದಿ RCB ಪ್ಲೇಯರ್ಸ್ ಮಾರ್ಚ್ 15 ಅಥವಾ ಮಾರ್ಚ್ 16ಕ್ಕೆ RCB ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗುತ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್. ಮೇ ಬಿ ವಿರಾಟ್ ಅವರ ಬಗ್ಗೆ ಸ್ಲೈಟ್ಲಿ ಡೌಟ್ ಇದೆ. ಅದನ್ನು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಮಾರ್ಚ್ 15 ಅಥವಾ ಮಾರ್ಚ್ 16 ಈ ಒಂದು ಡೇಟ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆಗ್ತಾರೆ. ಆದ್ರೆ ಸದ್ಯ ಒಂದು ಹ್ಯೂಜ್ ಅಪ್ಡೇಟ್ ಬರ್ತದೆ, ಇಷ್ಟಕ್ಕೆ ಜಾಶ್ ಹೆಜಲ್ವುಡ್ ಯಾವಾಗ ಜಾಯಿನ್ ಆಗ್ತಾರೆ? ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಹಿಂದೂಸ್ತಾನ್ ಟೈಮ್ಸ್ ಮತ್ತು ಸ್ಪೋರ್ಟ್ಸ್ ಟಾಕ್ ಈ ಒಂದು ರಿಪೋರ್ಟ್ ನ ಪ್ರಕಾರ ಜಾಶ್ ಹೆಜಲ್ವುಡ್ ಸ್ಟಿಲ್ ರಿಕವರಿ ಆಗ್ತಾ ಇದ್ದಾರೆ. ಸದ್ಯ ಅವರು ಫಿಸಿಯೋ ಕೇರ್ ಅಲ್ಲಿ ಇದ್ದಾರೆ ಮತ್ತು ಇವರು ಇಷ್ಟಕ್ಕೆ IPL 2026 ಅಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಾ ಅಥವಾ ಇಲ್ಲ ಅಂತೇಳಿ ಇಟ್ಸ್ ಡಿಪೆಂಡಿಂಗ್ ಆನ್ ಮೆಡಿಕಲ್ ಕ್ಲಿಯರೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಮತ್ತು ರಿಪೋರ್ಟ್ಸ್ ನ ಪ್ರಕಾರ ಜಾಶ್ ಹೆಜಲ್ವುಡ್ ನೆಕ್ಸ್ಟ್ ಬರುವಂತಹ IPL 2026 ಓಪನಿಂಗ್ ಮ್ಯಾಚ್ ಮಾರ್ಚ್ 22ಕ್ಕೆ ನಡೆಯುವಂತಹ RCB ವರ್ಸಸ್ SRH ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಓಪನಿಂಗ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲ ಅಂತೇಳಿ ಅಪ್ಡೇಟ್ ಇದೆ. ಅಪೋಸಿಟ್ ಟೀಮ್ ಅಲ್ಲಿ ಫೈರ್ ಕ್ರ್ಯಾಕಿಂಗ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇದೆ. SRH ಟೀಮ್ ಅಲ್ಲಿ ಈ ಒಂದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನ ಬೀಟ್ ಮಾಡಬೇಕಾದ್ರೆ ಜಾಶ್ ಹೆಜಲ್ವುಡ್ ನ ಅವಶ್ಯಕತೆ ತುಂಬಾನೇ ಇದೆ ಬಾಸ್. ಆದ್ರೆ ಈ ಟೈಮ್ ಅಲ್ಲಿ ಹೆಜಲ್ವುಡ್ ಗೆ ಇಂಜರಿ ಇಶ್ಯೂ ಅಂದ್ರೆ ದಿಸ್ ಇಸ್ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಹೆಜಲ್ವುಡ್ ಫಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲಪ್ಪ ಅಂದ್ರೆ ಅವರ ಪ್ಲೇಸ್ ಅಲ್ಲಿ ಯಾವ ಬೌಲರ್ ಗೆ ಚಾನ್ಸ್ ಕೊಡ್ತಾರೆ, ಯಾವ ಬೌಲರ್ ಸ್ಟೆಪ್ ಅಪ್ ಆಗ್ತಾರೆ ಅಂತೇಳಿ ಮಂಗೇಶ್ ಯಾದವ್ ಇದ್ದಾರೆ, ಡಫಿ ಇದ್ದಾರೆ. ಬಟ್ ನೋಡಮ್ಮ RCB ಮ್ಯಾನೇಜ್ಮೆಂಟ್ ಯಾರಿಗೆ ಚಾನ್ಸ್ ಕೊಡ್ತಾರೆ ಅಂತೇಳಿ. ಬಟ್ ಯಾರಿಗೆ ಚಾನ್ಸ್ ಕೊಡ್ರು ಹೆಜಲ್ವುಡ್ ಅವರ ಪ್ಲೇಸ್ ಅನ್ನು ಯಾವುದೇ ಒಬ್ಬ ಬಾಲರ್ ರೀಪ್ಲೇಸ್ಮೆಂಟ್ ಮಾಡೋ ಮಾತೇ ಇಲ್ಲ ಅಂತ ಒಂದು ಗನ್ ಬಾಲರ್. ಬಟ್ ನೋಡ ಮುಂದಿದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇಷ್ಟಾಗೆ RCB ಕ್ಯಾಂಪ್ಗೆ ಹೆಜಲ್ವುಡ್ ಯಾವಾಗ ಜಾಯ್ನ್ ಆಗ್ತಾರೆ, ಯಾವ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ 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 ಜಾಯ್ನ್ ಆಗಿ. ಸೊ ನೀವೇನಂದ್ರ ಈಗ ಜಾಶ್ ಹೆಜಲ್ವುಡ್ ಸ್ಟಿಲ್ ಆ ಒಂದು ಇಂಜರಿ ಇಶ್ಯೂ ಇದೆ, ಆ ಒಂದು ಕ್ಲಿಯರೆನ್ಸ್ ಬರಬೇಕಾಗಿದೆ, ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಅಂತೇಳಿ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತಿದೆ. ಇದು RCB ಗೆ ಎಷ್ಟೊಂದು ಬಿಗ್ ಸೆಟ್ ಬೇಕಾಗುತ್ತೆ. ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಹಂಗೆ ಹೋಗ್ತಾ ಹೋಗ್ತಾ ಇಷ್ಟಕ್ಕೆ ಹೆಜಲ್ವುಡ್ ಫಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೆ ಅವರ ಪ್ಲೇಸ್ ಅಲ್ಲಿ ಯಾವ ಬದಲಿಗೆ RCB ಮ್ಯಾನೇಜ್ಮೆಂಟ್ ಚಾನ್ಸ್ ಕೊಡಬೇಕು ಅದು ಕೂಡ ಕಮೆಂಟ್ ಮಾಡಿ. ನಮ್ಮ RCB ಫ್ಯಾನ್ಸ್ ಯಾರಿಗೆಲ್ಲ ವೋಟ್ ಆಗ್ತೀರಾ ಅಂತೇಳಿ ಸೊ ಬೇಗ ಬೇಗ ಕಮೆಂಟ್ಸ್ ಮಾಡಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ದಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.